श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुग्मव्यामोहतस्तरितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये। व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। कृष्णाय वासुदेवाय हरये परमात्मने प्रणतः क्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀ ಶಂಕರವಾಹಿನಿಯ ಮೂಲಕವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ಭಕ್ತರಿಗೂ ನಮ್ಮ ಅನೇಕ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ, ಸಹಸ್ರನಾಮದ ಸಹಸ್ರ ಫಲಗಳು ಎಂಬ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತವನ್ನು ಕೋರುತ್ತಿದ್ದೇವೆ. ಈ ಸಂಚಿಕೆಯಲ್ಲಿ ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಪ್ರತಿಯೊಂದು ಶ್ರೀನಾಮಕ್ಕೂ ಅರ್ಥವೇನು ಎಂಬುದನ್ನು ನಾವು ತಿಳಿದುಕೊಂಡು ಬರುತ್ತಿದ್ದೇವೆ. ಶ್ರೀ ಪರಾಶರ ಭಟ್ಟರ ಭಗವದ್ಗುಣದರ್ಪಣಂ ಎಂಬ ಭಾಷ್ಯವನ್ನು ಆಧಾರವಾಗಿಟ್ಕೊಂಡು ಪ್ರತಿಯೊಂದು ಶ್ರೀನಾಮಕ್ಕೂ ಅರ್ಥಾನುಸಂಧಾನವನ್ನು ನಾವು ಮಾಡುತ್ತಿದ್ದೇವೆ. ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ 78ನೇ ಶ್ರೀನಾಮ ಮೇಧಾವಿ ಎಂಬುದು. ಪರಮಾತ್ಮನಾದ ಶ್ರೀಮನ್ನಾರಾಯಣನನ್ನು ಶ್ರೀ ವೇದವ್ಯಾಸರು ಮೇಧಾವಿನೇ ನಮಃ ಎಂದು ಕೊಂಡಾಡಿದ್ದಾರೆ. ಈ ಮೇಧಾವಿ ಶಬ್ದಕ್ಕೆ ಅರ್ಥವನ್ನು ವಿವರಿಸಬೇಕಾದರೆ ನಿಸ್ಸೀಮ ನಿತ್ಯ ಭೂಮಾನುಗುಣ ಸಹಜ ಸಾರ್ವಜ್ಞ ಮೇಧಾವಿ ಮೇಧಾಶಕ್ತಿ ಸಂಪನ್ನ ಎಂದು ಪರಾಶರ ಭಟ್ಟರು ವಿವರಿಸಿದ್ದಾರೆ. ಎಣೆಯಿಲ್ಲದ್ದು, ನಿತ್ಯವೂ ನಿರತಿಶಯವಾದದ್ದು, ಭೂಮಕ್ಕೆ ಅನುಗುಣವಾದದ್ದು, ಸಹಜವೂ ಆದ ಸರ್ವಜ್ಞತ್ವ ಎಂಬ ಗುಣವುಳ್ಳವನಿಗೆ ಮೇಧಾವಿ ಎಂಬ ಶಬ್ದದಿಂದ ಕೊಂಡಾಡಲಾಗಿದೆ. ಯಾರು ಮೇಧಾವಿಲಾಸವನ್ನು ಹೊಂದಿದ್ದಾನೋ ಅಥವಾ ಯಾರು ಬುದ್ಧಿಶಕ್ತಿ ಸಂಪನ್ನನಾಗಿದ್ದಾನೋ ಅಂತಹ ಪರಮಾತ್ಮನನ್ನು ಮೇಧಾವಿ ಎಂದು ಕೊಂಡಾಡಿದ್ದಾರೆ. ಸಕಲ ಶ್ರುತಿ ಸ್ಮೃತಿ ಇತಿಹಾಸ ಪುರಾಣ ಗ್ರಂಥಗಳೆಲ್ಲವೂ ಪರಮಾತ್ಮನನ್ನುದ್ದೇಶಿಸಿ ಕೊಂಡಾಡುತ್ತೆ. ಎಲ್ಲ ಶಾಸ್ತ್ರಗಳನ್ನು ಹೊಂದಿರುವವನಿಗೆ ಅಥವಾ ಶಾಸ್ತ್ರವನ್ನು ಉಪದೇಶ ಮಾಡುವಂತಹ ಸಕಲ ಬುದ್ಧಿ ಸಂಪನ್ನನಿಗೆ ಮೇಧಾವಿ ಎಂಬ ಶಬ್ದವು ಹೋಲುತ್ತದೆ. ನಿಸ್ಸೀಮ ಭೂಮಾನುಗುಣ ನಿತ್ಯ ಸರ್ವಜ್ಞ ಲಕ್ಷಣ ಮೇಧ ಯಸ್ಯಾಸ್ತಿ ಸಂಪ್ರೋಕ್ತಃ ಮೇಧಾವೀತಿ ವಿಚಕ್ಷಣೈ ಎಂದು ಎಣೆಯಿಲ್ಲದ ಭೂಮವಸ್ತುವಿಗೆ ಅನುಗುಣವಾದ ನಿತ್ಯವಾದ ಸರ್ವಜ್ಞ ಗುಣವುಳ್ಳ ಬುದ್ಧಿಶಕ್ತಿಯು ಯಾರಿಗೆ ಇದೆಯೋ ಅವನು ವಿಚಕ್ಷಣನಾದವನು, ಅವನು ಮೇಧಾವಿ ಎಂದು ಕರೆಯಲ್ಪಡುವಂತಹ ಪರಮಾತ್ಮನಾದ ಶ್ರೀಮನ್ನಾರಾಯಣ. ಈ ಮೇಧಾವಿ ಶಬ್ದವನ್ನು ಮತ್ತಷ್ಟು ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಇದಕ್ಕೆ ಸಂಬಂಧಿಸಿದ ಒಂದು ಕಥೆಯನ್ನು ನಾವು ಇಲ್ಲಿ ಸ್ಮರಿಸಿಕೊಳ್ಳಬಹುದು. ಇದು ಮಹಾಭಾರತ ಯುದ್ಧ 18 ದಿನಗಳಲ್ಲಿ ನಡೆದದ್ದು. ಶ್ರೀ ವೇದವ್ಯಾಸರು ಕೌರವರ ಹಾಗೂ ಪಾಂಡವರ ನಡುವೆ ಏರ್ಪಟ್ಟಂತಹ ಅತಿಘೋರವಾದ ಕಾಳಗವನ್ನು ವಿವರಿಸಿದ್ದಾರೆ. 18 ದಿನಗಳು ಈ ಯುದ್ಧ ನಡೆಯುತ್ತೆ. ಅದರಲ್ಲಿ 13ನೇ ದಿನ ಅಭಿಮನ್ಯುವನ್ನು ಕೌರವರು ಮೋಸದಿಂದ ಕೊಂದು ಬಿಡ್ತಾರೆ. ಅಭಿಮನ್ಯು ಅವನು 2 ದಿನ ಯುದ್ಧ ಮಾಡಿದರೆ ಸರ್ವ ಕೌರವರನ್ನು ನಾಶ ಮಾಡಿ ಯುದ್ಧಕ್ಕೆ ಮಂಗಳ ಹಾಡಿಬಿಡ್ತಾ ಇದ್ದ. ಅಷ್ಟು ವೀರೋಚಿತವಾಗಿ ಪರಾಕ್ರಮವನ್ನು ಪ್ರದರ್ಶನ ಮಾಡ್ತಾ ಅಸ್ತ್ರಶಸ್ತ್ರಗಳನ್ನು ಪ್ರಯೋಗ ಮಾಡಿ ಕೌರವರ ಪಾಳಯದಲ್ಲಿದ್ದಂತಹ ಎಲ್ಲ ವೀರರ ಹೃದಯದಲ್ಲೂ ನಡುಕವನ್ನು ಉಂಟು ಮಾಡುವ ರೀತಿ ಯುದ್ಧ ಮಾಡಿದ್ದ ಅಭಿಮನ್ಯು. ಒಂದು ವೇಳೆ ಕೌರವರು ಅಭಿಮನ್ಯುವನ್ನು ಸಂಹಾರ ಮಾಡದೆ ಹೋಗಿದ್ದರೆ ಅಭಿಮನ್ಯುವೇ ಎಲ್ಲ ಕೌರವ ಪಕ್ಷದಲ್ಲಿದ್ದಂತಹ ವೀರರನ್ನು ಸಂಹಾರ ಮಾಡಿ ಕುರುಕ್ಷೇತ್ರ ರಣಾಂಗಣಕ್ಕೆ ಮಂಗಳ ಹಾಡಿ ಪಾಂಡವರಿಗೆ ಅದು ವೀರವಾಗುತ್ತಾ ಇತ್ತು, ಅವರಿಗೆ ಜಯ ಪ್ರಾಪ್ತವಾಗುತ್ತಾ ಇತ್ತು. ಆದರೆ ಮೋಸದಿಂದ ಹೇಗಾದರೂ ಮಾಡಿ ಶಕುನಿ, ಅಲ್ಲಿದ್ದಂತಹ ದ್ರೋಣಾಚಾರ್ಯರು ಇತ್ಯಾದಿ ಎಲ್ಲರೂ ಸೇರಿ ಅಭಿಮನ್ಯುವನ್ನು ಕೊಲ್ಲಲೇಬೇಕು ಎಂಬ ಉದ್ದೇಶದಿಂದ 13ನೇ ದಿನ ಯುದ್ಧದಲ್ಲಿ ಒಂದು ಚಕ್ರವ್ಯೂಹವನ್ನು ರಚನೆ ಮಾಡ್ತಾರೆ ದ್ರೋಣಾಚಾರ್ಯರು. ಈ ಚಕ್ರವ್ಯೂಹ ಹೇಗಿರುತ್ತೆ ಅಂದರೆ ಅದು ಚಕ್ರಾಕಾರದಲ್ಲಿರುತ್ತೆ ವ್ಯೂಹ. ಒಬ್ಬ ಪುರುಷ ಅದರ ಒಳಗಡೆ ಪ್ರವೇಶ ಮಾಡಿ ಆ ಚಕ್ರವನ್ನು ಭೇದಿಸಿ ನಡುವಲ್ಲಿರುವಂತಹ ವೀರನನ್ನು ಸಂಹಾರ ಮಾಡಬೇಕು. ಆ ಚಕ್ರವ್ಯೂಹದೊಳಗಡೆ ಪ್ರವೇಶ ಮಾಡಿ ವೀರೋಚಿತವಾಗಿ ಅವನು ಪರಾಕ್ರಮವನ್ನು ಮೆರೆಯಬೇಕು. ಅಭಿಮನ್ಯುವಿಗೆ ಆ ಒಂದು ಕಲೆ ಗೊತ್ತಿತ್ತು. ಅವನು ಯಾವ ವ್ಯೂಹವನ್ನು ಬೇಕಿದ್ರೂ ಭೇದಿಸಬಲ್ಲ. ವಿಶೇಷವಾಗಿ ಚಕ್ರವ್ಯೂಹವನ್ನು ಕೂಡ ಅಭಿಮನ್ಯು ಭೇದಿಸ ಸಾಮರ್ಥ್ಯ ಅವನಲ್ಲಿತ್ತು. ಅಭಿಮನ್ಯು ಚಕ್ರದ ವ್ಯೂಹದ ಒಳಗಡೆ ಪ್ರವೇಶ ಮಾಡ್ತಾನೆ. ಇವನು ಒಳಗಡೆ ಹೋಗಿದ ತಕ್ಷಣ ದ್ವಾರದಲ್ಲಿ ಜಯದ್ರಥ ಎಂದು ಕರೆಯಲ್ಪಡುವಂತಹ ದುರ್ಯೋಧನನಿಗೆ ನೋಡಿ 100 ಜನ ಕೌರವರು, ಅದರಲ್ಲಿ ಒಬ್ಬಳು ಹೆಣ್ಣು ಮಗಳು, 101ನೇ ಹೆಣ್ಣು ಮಗಳು, ಅವಳ ಹೆಸರು ದುಶ್ಯಲೆ ಎಂದು. ಆ ದುಶ್ಯಲೆಯ ಗಂಡ ಜಯದ್ರಥ ಅಥವಾ ಸೈಂಧವ ಎಂದು ಕರೆಯಲ್ಪಡುವಂತಹ ಸಿಂಧುರೇಶದ ರಾಜ. ಈ ಸೈಂಧವನಿಗೆ ಒಂದು ವರ ಇರುತ್ತೆ. ಅವನು ಪರಮೇಶ್ವರನ ಕುರಿತು ತಪಸ್ಸು ಮಾಡಿರ್ತಾನೆ.
ಪರಮೇಶ್ವರ ಪ್ರತ್ಯಕ್ಷವಾಗಿ ಅವನಿಗೊಂದು ವರ ಕೊಟ್ಟಿರ್ತಾನೆ. ಒಂದು ದಿನ ಪಾಂಡವರ ವಿರುದ್ಧ ನಿನಗೆ ಯುದ್ಧದಲ್ಲಿ ಜಯಪ್ರಾಪ್ತಿಯಾಗುತ್ತದೆ ಎಂಬ ವರವನ್ನು ಕೊಟ್ಟಿರ್ತಾನೆ ಪರಮೇಶ್ವರ. ಈ ವರವನ್ನು ಪಡ್ಕೊಂಡಿದ್ದಂತಹ ಸೈಂಧವ ಅಥವಾ ಜಯದ್ರಥ ಅವನು ಚಕ್ರವ್ಯೂಹದ ಒಳಗಡೆ ಅಭಿಮನ್ಯು ಪ್ರವೇಶ ಮಾಡಿದ ತಕ್ಷಣ ಆ ದ್ವಾರದಲ್ಲಿ ಬಂದು ನಿಂತ್ಕೊಂಡ್ಬಿಡ್ತಾನೆ. ನೋಡಿ, ಅಭಿಮನ್ಯು ಒಳಗಡೆ ಹೋಗಿದ ತಕ್ಷಣ ಹಿಂದೆಯೇ ಪಾಂಡವರೆಲ್ಲ ಒಳಗಡೆ ಹೋಗಬೇಕು. ಭೀಮ, ಅಲ್ಲಿ ಧರ್ಮರಾಜ ಇತ್ಯಾದಿ ಪಾಂಡವರು ಯಾರ್ಯಾರು ಇರ್ತಾರೆ ಅವರೆಲ್ಲ ಅಭಿಮನ್ಯುವನ್ನು ಹಿಂಬಾಲಿಸಿಕೊಂಡು ಒಳಗಡೆ ಪ್ರವೇಶ ಮಾಡಿ ಅಭಿಮನ್ಯುವಿಗೆ ಅನುಕೂಲ ಮಾಡಿಕೊಡಬೇಕು. ಆ ಚಕ್ರವ್ಯೂಹದ ಒಳಗಡೆ ಸಿಲುಕದೇ ಇರುವ ಹಾಗೆ ಅಭಿಮನ್ಯುವನ್ನು ಆ ವ್ಯೂಹದ ಒಳಗಡೆ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಪಾಂಡವರೆಲ್ಲ ಅವನ ಹಿಂಬಾಲಿಸ್ಕೊಂಡು ಹೋಗಲೇಬೇಕಾದ ಪರಿಸ್ಥಿತಿ. ಆದರೆ ಇವನು ಒಳಗಡೆ ಪ್ರವೇಶ ಮಾಡಿದ ತಕ್ಷಣ, ಚಕ್ರವ್ಯೂಹದ ಒಳಗಡೆ ಹೋಗಿದ ತಕ್ಷಣ ದ್ವಾರದಲ್ಲಿ ಚಕ್ರವು ಮುಚ್ಚುವಂತೆ, ಅಭಿಮನ್ಯು ಒಬ್ಬನೇ ಆ ವ್ಯೂಹದ ಒಳಗಡೆ ಸಿಕ್ಕಿ ಹಾಕಿಕೊಳ್ಳುವಂತೆ ಜಯದ್ರಥ ಬಂದು ದ್ವಾರದಲ್ಲಿ ನಿಂತ್ಕೊಂಡ್ಬಿಡ್ತಾನೆ. ಅಲ್ಲಿ ಹಿಂಬಾಲಿಸ್ಕೊಂಡು ಬೇರೆ ಪಾಂಡವರು ಒಳಗಡೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಜಯದ್ರಥ ಆ ಒಂದು ದಿನ ಮಾತ್ರ ಅಭಿಮನ್ಯುವನ್ನು ಸಿಲುಕಿ ಹಾಕಿಸಿ ಅಭಿಮನ್ಯು ಕೊಲ್ಲೋದಕ್ಕೆ ಮುಖ್ಯವಾದ ಕಾರಣ ಇವನು ಸೈಂಧವ, ಆ ಜಯದ್ರಥ ಕಾರಣನಾಗ್ಬಿಡ್ತಾನೆ. ಯಾರು ಇತರ ಪಾಂಡವರು ಒಳಗಡೆ ಪ್ರವೇಶ ಮಾಡಿ ಅಭಿಮನ್ಯುವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಆ ಸಮಯದಲ್ಲಿ ಹಿಂಬದಿಯಿಂದ ಕರ್ಣ, ದ್ರೋಣಾಚಾರ್ಯರು ಅವರೆಲ್ಲ ಹೇಗೆ ಅಭಿಮನ್ಯುವನ್ನು ಒಬ್ಬ ಅಭಿಮನ್ಯು ಅವನನ್ನು 4 ಜನ ಸೇರಿ ಮೋಸದಿಂದ ಹೇಗೆ ಕೊಂದರು ಎಂಬ ಕಥೆ ನಿಮಗೆಲ್ಲ ಗೊತ್ತೇ ಇದೆ. ಅಭಿಮನ್ಯು ಸತ್ತ ವಾರ್ತೆ ಕೇಳಿದ ತಕ್ಷಣ ಅರ್ಜುನನಿಗೆ ತುಂಬ ಬೇಸರವಾಗತ್ತೆ. ಹೇಗಾದರೂ ಮಾಡಿ ಇದಕ್ಕೆ ಪ್ರತೀಕಾರವನ್ನು ತೀರಿಸಬೇಕು ಎಂದು ಆಲೋಚನೆ ಮಾಡ್ತಾನೆ ಅರ್ಜುನ. ಇದಕ್ಕೆ ಮುಖ್ಯವಾದ ಕಾರಣ ಅಭಿಮನ್ಯು ಸಾಯೋದಕ್ಕೆ ಇವರೆಲ್ಲರೂ ಆಗಿದ್ದರೂ ಸಹ ಅತಿ ಮುಖ್ಯವಾದ ಕಾರಣ ಯಾರು ಅಂದರೆ ಈ ಜಯದ್ರಥ. ಇವನಿದ್ದಿದ್ದರಿಂದ ತಾನೇ ಬೇರೆ ಪಾಂಡವರು ಒಳಗಡೆ ಪ್ರವೇಶ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ದಿದ್ದು. ಆದ್ದರಿಂದ ಜಯದ್ರಥನನ್ನು ನಾನು ಸಂಹಾರ ಮಾಡಿಬಿಡುತ್ತೇನೆ ಎಂಬ ಘೋರವಾದ ಪ್ರತಿಜ್ಞೆ ಮಾಡ್ತಾನೆ ಅರ್ಜುನ. ನಾಳೆ ಸೂರ್ಯಾಸ್ತಮನದ ಒಳಗಡೆ ನಾನು ಸೈಂಧವನನ್ನು ಸಂಹರಿಸದೆ ಹೋದರೆ ಅಗ್ನಿಪ್ರವೇಶವನ್ನು ಮಾಡುತ್ತೇನೆ ಎಂಬ ಪ್ರತಿಜ್ಞೆಯನ್ನು ಮಾಡ್ತಾನೆ ಅರ್ಜುನ. ಮಾರನೇ ದಿನ ಈ ವಾರ್ತೆ ಎಲ್ರಿಗೂ ಕೇಳಿಸತ್ತೆ. ಅಲ್ಲಿ ಶಕುನಿ, ದುರ್ಯೋಧನ ಇತ್ಯಾದಿ ದುಷ್ಟರೆಲ್ಲ ಸೇರಿ ಒಂದು ಸಮಾಲೋಚನಾ ಸಭೆ ನಡೆಸ್ತಾರೆ. ನಾಳೆ ಹೇಗೋ ಸೈಂಧವನನ್ನು ನಾವು ಕಾಪಾಡಿಬಿಟ್ರೆ ನಾಳೆ ಒಂದು ದಿನ ಯುದ್ಧದಲ್ಲಿ ಅರ್ಜುನ ತಾನಾಗಿಯೇ ಸತ್ತು ಹೋಗ್ಬಿಡ್ತಾನೆ. ನೋಡಿ, ಅರ್ಜುನನ ಮೇಲೆ ನಾವು ವಿಶೇಷವಾದ ಅಸ್ತ್ರಗಳನ್ನು ಪ್ರಯೋಗ ಮಾಡಿ ಅವನನ್ನು ಕೊಲ್ಲಲೇಬೇಕಾದ ಅವಶ್ಯಕತೆ ಏನಿಲ್ಲ, ತಾನೇ ಸತ್ತು ಹೋಗ್ತಾನೆ ಅರ್ಜುನ. ನಾವು ಸೈಂಧವನನ್ನು ಕಾಪಾಡ್ಕೊಂಡ್ಬಿಟ್ರೆ ನಾಳೆ ಒಂದು ದಿನ ಸೂರ್ಯಾಸ್ತಮನದ ಒಳಗಡೆ ಯುದ್ಧ ಭೂಮಿಯಲ್ಲಿ ಒಂದು ವೇಳೆ ಅರ್ಜುನ ಏನಾದರೂ ಸೈಂಧವನನ್ನು ಸಂಹರಿಸದೆ ಹೋದರೆ ಅವನೇ ಅಗ್ನಿಪ್ರವೇಶ ಮಾಡಿ ಅವನೇ ಪ್ರಾಣತ್ಯಾಗ ಮಾಡಿಬಿಡ್ತಾನೆ. ನಮಗೆ ಈ ಯುದ್ಧದಲ್ಲಿ ವಿಜಯ ಪ್ರಾಪ್ತಿಯಾಗುತ್ತದೆ ಎಂದು ಎಲ್ಲರೂ ಸಮಾಲೋಚನಾ ಸಭೆ ಮಾಡಿದ್ದಾರೆ. ನಾಳೆ ಹೇಗಾದರೂ ಮಾಡಿ ಒಂದು ವಿಶೇಷವಾದ ವ್ಯೂಹ ರಚನೆಯೊಂದಿಗೆ ಸೈಂಧವನನ್ನು ಕಾಪಾಡಿಕೊಳ್ಳಬೇಕು ಎಂದು ಕೌರವರೆಲ್ಲ ಯುದ್ಧಕ್ಕೆ ಸನ್ನದ್ಧರಾಗುತ್ತಾರೆ. ದ್ರೋಣಾಚಾರ್ಯರು ಸೈಂಧವನನ್ನು ಕಾಪಾಡೋದಕ್ಕೋಸ್ಕರ ಒಂದು ವಿಶೇಷವಾದ ವ್ಯೂಹ ರಚನೆಯನ್ನು ಮಾಡ್ತಾರೆ. ಸೂರ್ಯಾಸ್ತಮನದ ಒಳಗಡೆ ಹೇಗಾದರೂ ಮಾಡಿ ಅರ್ಜುನ ಇವನನ್ನು ಪತ್ತೆ ಹಚ್ಚಬೇಕು. ಕೃಷ್ಣನೂ ಕೂಡ ಸಾರಥಿಯಾಗಿದ್ದಾನೆ. ನೋಡಿ, ಕೃಷ್ಣ ಅತಿ ವೇಗವಾಗಿ ಸೈಂಧವನಿರುವ ಕಡೆಗೆ ರಥ ಓಡಿಸಲಾಗಿ ಅರ್ಜುನನೂ ಕೂಡ ಸೈಂಧವನನ್ನು ಕಾಪಾಡಲು ಬರುವಂತಹ ಎಲ್ಲ ವೀರ ಪುರುಷರನ್ನು ಸಂಹಾರ ಮಾಡುತ್ತಲೇ ಹೇಗೋ ಮಾಡಿ ಅವನನ್ನು ಕೊಂದೇ ಬಿಡಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರೂ ಸಹ ಸೂರ್ಯಾಸ್ತಮದ ಒಳಗಡೆ ಸೈಂಧವನನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗೋದಿಲ್ಲ, ಅವನನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಆಗ ಅರ್ಜುನ ಪೆಚ್ಚುಮುಖ ಹಾಕ್ಕೊಂಡು ಕೂತಿರ್ತಾನೆ. ಆಗ ಕೃಷ್ಣ ಕೇಳ್ತಾನೆ, ಇನ್ನೇನು ನೀನು ಪ್ರತಿಜ್ಞೆ ಮಾಡಿ ಆಯಿತು, ನೀನು ಅಗ್ನಿಪ್ರವೇಶ ಮಾಡಿಬಿಡುತ್ತೇನೆ ಎಂಬ ಪ್ರತಿಜ್ಞೆ ಮಾಡಿದ್ದೆ, ಸೂರ್ಯಾಸ್ತಮನವಾಗೋಗಿದೆ, ನಾನೇ ಚಿತೆಯನ್ನು ಸಿದ್ಧಪಡಿಸ್ತೇನೆ, ನೀನು ಅಗ್ನಿಪ್ರವೇಶ ಮಾಡಿಬಿಡು ಎಂದು ಕೃಷ್ಣ ಹೇಳ್ತಾನೆ. ನೋಡಿ, ಅಷ್ಟೊತ್ತಿಗೆ ತಾನೇ ಚಿತೆಯನ್ನೆಲ್ಲ ಸಿದ್ಧಪಡಿಸ್ತಾನೆ ಕೃಷ್ಣ. ಅರ್ಜುನ ಅಗ್ನಿಪ್ರವೇಶ ಮಾಡಬೇಕು ಅನ್ನೋಷ್ಟರಲ್ಲಿ ಎಲ್ಲ ಕೌರವರಿಗೂ ಒಂದು ಸಂಭ್ರಮ, ಯುದ್ಧದಲ್ಲಿ ಗೆದ್ದಾಯ್ತಲ್ಲ, ಇನ್ನು ಅರ್ಜುನ ತಾನೇ ಪ್ರಾಣತ್ಯಾಗ ಮಾಡಿಬಿಡ್ತಾನಲ್ಲ, ಇನ್ನು ನಾವು ನಮ್ಮ ಕೌಶಲವನ್ನು ಪ್ರದರ್ಶನ ಮಾಡದೆಯೇ ನಾವೇ ಅಸ್ತ್ರವನ್ನು ಪ್ರಯೋಗ ಮಾಡದೆ ತಾನಾಗಿಯೇ ಸಾಯುವಂತಹ ಅರ್ಜುನನ ಪರಿಸ್ಥಿತಿ ನೋಡಿ ಎಲ್ಲರೂ ಗೇಲಿ ಮಾಡ್ತಾರೆ. ಕೌರವರೆಲ್ಲ ತುಂಬ ಸಂತೋಷದಿಂದ ಸಂಭ್ರಮದಿಂದ ಈ ಒಂದು ದೃಶ್ಯವನ್ನು ಕಾಣಬೇಕು ಎಂಬ ಸಲುವಾಗಿ ಎಲ್ಲ ಕೌರವರು ಸೇರ್ತಾರೆ. ಎಲ್ಲಿ ಅರ್ಜುನ ಅಗ್ನಿಪ್ರವೇಶ ಮಾಡಬೇಕು ಎಂದು ಚಿತೆಯನ್ನು ಸಿದ್ಧ ಮಾಡಲಾಗಿದೆಯೋ ಆ ಒಂದು ಸ್ಥಳಕ್ಕೆ ಎಲ್ಲ ಕೌರವರು ಬಂದು ವೀಕ್ಷಣೆ ಮಾಡ್ತಾ ಇರುವ ಸಂದರ್ಭದಲ್ಲೇ ಸೈಂಧವನು ಕೂಡ ನಾನೂ ಬಂದು ಈ ಒಂದು ಅದ್ಭುತವಾದ ದೃಶ್ಯವನ್ನು ಕಂಡು ಆನಂದ ಪಡಬೇಕು ಎಂಬ ಸಲುವಾಗಿ ಅಲ್ಲಿಗೆ ಬರ್ತಾನೆ. ಅಲ್ಲಿ ಸೈಂಧವ ದೂರದಲ್ಲಿ ನಿಂತಿರ್ತಾನೆ. ಅರ್ಜುನ ಅಗ್ನಿಪ್ರವೇಶ ಮಾಡಬೇಕು ಅನ್ನೋಷ್ಟರಲ್ಲಿ ಕೃಷ್ಣ ಪರಮಾತ್ಮ ಅವನನ್ನು ತಡೆದು ಅದೋ ಅಲ್ಲಿ ಕಾಣಿಸುತ್ತಿದ್ದಾನೆ ಸೈಂಧವ, ಈಗಲೇ ಅವನ ಮೇಲೆ ನೀನು ಶಸ್ತ್ರಪ್ರಯೋಗವನ್ನು ಮಾಡು ಅಂತ ಕೃಷ್ಣ ಹೇಳ್ತಾನೆ. ಇದೇನು ಕೃಷ್ಣ ಈ ರೀತಿ ಹೇಳ್ತಾ ಇದೆಯಲ್ಲ, ಇದು ಉಚಿತವೇ? ನಾವು ಮೋಸದಿಂದ ಕೊಲ್ಲಬಹುದಾ ಅಂತ ಕೇಳಿದರೆ, ನಾನು ಹೇಳಿದ್ರೆ ಅದು ಸತ್ಯ,
ನಾನು ಹೇಳಿದ್ದನ್ನು ನೀನು ಕೇಳಬೇಕು, ಹಾಗೆ ನಡ್ಕೊಂಡ್ರೆ ಮಾತ್ರ ನಿನಗೆ ಯುದ್ಧದಲ್ಲಿ ವಿಜಯ ಪ್ರಾಪ್ತಿಯಾಗತ್ತೆ ಅಂತ ಹೇಳಿ ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಉಪದೇಶ ಮಾಡ್ತಾನೆ. ಈಗಲೇ ನೀನು ಅಸ್ತ್ರವನ್ನು ಅವನ ಮೇಲೆ ಪ್ರಯೋಗ ಮಾಡು. ಹೇಗೆ ಪ್ರಯೋಗಿಸಬೇಕು ಅಂದರೆ, ನೀನು ಹೂಡುವಂತಹ ಅಸ್ತ್ರ ಸೈಂಧವನ ತಲೆ ಕತ್ತರಿಸಿ ಆ ತಲೆ ಎಲ್ಲಿ ಹೋಗಿ ಬೀಳಬೇಕು ಅಂದರೆ, ಅಲ್ಲಿ ಕಾಶಿ ಕ್ಷೇತ್ರದಲ್ಲಿ ಈ ಸೈಂಧವನ ತಂದೆ ವೃದ್ಧಕ್ಷತ ಅಂತ ಅವನ ಹೆಸರು, ಅವನ ಮಡಿಯಲ್ಲಿ ಹೋಗಿ ತಲೆ ಬೀಳಬೇಕು. ಆ ರೀತಿ ನೀವು ಶಸ್ತ್ರ ಪ್ರಯೋಗ ಮಾಡಬೇಕು ಎಂದು ಹೇಳಲಾಗಿ ಅರ್ಜುನ ಪ್ರಯೋಗ ಮಾಡಿದ ತಕ್ಷಣ ಆ ಅಸ್ತ್ರ ಹೋಗಿ ನೇರ ಸೈಂಧವನ ತಲೆಯನ್ನು ಕತ್ತರಿಸಿ ಆ ತಲೆಯನ್ನು ಹಾಗೆಯೇ ಕಾಶಿ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗಿ ವೃದ್ಧಕ್ಷತ ಎಂದು ಕರೆಯಲ್ಪಡುವಂತಹ ಸೈಂಧವನ ತಂದೆ ಅವನ ಮಡಿಯ ಮೇಲೆ ಹೋಗಿ ಬೀಳಿಸತ್ತೆ ಆ ಶಸ್ತ್ರ. ಆ ತಲೆ ಹೋಗಿ ಮಡಿಯಲ್ಲಿ ಬಿದ್ದಿದ ತಕ್ಷಣ ಅವನು ತಪಸ್ಸು ಮಾಡ್ತಾ ಇರ್ತಾನೆ. ವೃದ್ಧಕ್ಷತ ಮಡಿಯಲ್ಲಿ ಬಿದ್ದಂತಹ ತಲೆಯನ್ನು ಕೆಳಗಡೆ ತಳ್ಳುತ್ತಾನೆ. ಅವನ ತಲೆ ಕೂಡ ಸಿಡಿದು ಹೋಗುತ್ತೆ, ವೃದ್ಧಕ್ಷತ್ರನ ತಲೆ ಕೂಡ ಸಿಡಿದು ಹೋಗುತ್ತೆ. ಅದೇನು ಅಂದರೆ, ಅವನಿಗೊಂದು ತಪಸ್ಸಿತ್ತು. ಯಾರು ತನ್ನ ಪುತ್ರನ ತಲೆಯನ್ನು ಕೆಳಗಡೆ ಉರುಳಿಸುತ್ತಾನೋ ಅವನ ತಲೆ ಸಿಡಿದು ಹೋಗಲಿ ಎಂಬ ವರವಿತ್ತು. ಈ ವರ ಯಾರಿಗೆ ಗೊತ್ತಿತ್ತು? ಕೃಷ್ಣ ಪರಮಾತ್ಮನಿಗೆ ಗೊತ್ತಿತ್ತು, ಶಕುನಿಗೂ ಗೊತ್ತಿತ್ತು. ಅವನು ಕಾಯ್ತಾ ಇದ್ದ. ಹೇಗೋ ಇವನ ತಲೆ ಕತ್ತರಿಸಿದ ತಕ್ಷಣ, ತಲೆ ಉದುರಿದ ತಕ್ಷಣ ಅರ್ಜುನನ ತಲೆ ಸಿಡಿಯತ್ತೆ ಅಂತ ಎಲ್ಲರೂ ಕಾಯ್ತಾ ಇದ್ರು. ಆದರೆ ಈ ಸಮಯದಲ್ಲಿ ಕೃಷ್ಣ ಪರಮಾತ್ಮ ಉಪಾಯ ಮಾಡಿ ಅಲ್ಲಿ ಅವನ ತಲೆ ಅವನ ತಂದೆಯ ಮಡಿಯಲ್ಲಿ ಬೀಳುವಂತೆ ಮಾಡಿ, ಅವನ ತಂದೆಯ ಮಡಿಯಲ್ಲಿದ್ದಂತಹ ತಲೆ ಕೆಳಗಡೆ ಉರುಳಲಾಗಿ ಅವನೇ ಬೀಳಿಸುವಂತೆ ಮಾಡಿ, ಅವನ ತಲೆಯೂ ಹೋಗಿ ತಂದೆ ಮಗ ಇಬ್ಬರನ್ನೂ ಒಟ್ಟಿಗೆ ಸಾಯಿಸಿದ್ದು ಕೃಷ್ಣ ಪರಮಾತ್ಮನ ಒಂದು ವಿಲಕ್ಷಣವಾದ ಮೇಧಾವಿಲಾಸ ಅಂತ ಹೇಳಬೇಕು. ಎಲ್ಲವನ್ನೂ ಗೊತ್ತಿರುವ ಸರ್ವಜ್ಞನಾದ ಕೃಷ್ಣನ ಕಣ್ಣಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವ? ಈ ವರ ಕೃಷ್ಣನಿಗೆ ಗೊತ್ತಿತ್ತು. ಅದೆಲ್ಲ ಆಗಲಿ, ಸೂರ್ಯಾಸ್ತಮನದ ಒಳಗಡೆ ಜಯದ್ರಥನನ್ನು ಸಂಹರಿಸಬೇಕು ಎಂಬ ನಿಯಮವಿತ್ತಲ್ಲ, ಇದು ನಿಯಮ ಮುರಿದಂತಾಯ್ತಲ್ಲ ಅಂತ ಕೇಳಿದ್ರೆ, ಆಗ ಕೃಷ್ಣ ಹೇಳ್ತಾನೆ, ಇನ್ನೂ ಸೂರ್ಯಾಸ್ತಮನವಾಗಿಲ್ಲ, ನಾನು ನನ್ನ ಚಕ್ರಾಯುಧವನ್ನು ಸೂರ್ಯನಿಗೆ ಅಡ್ಡಗಲಾಗಿಟ್ಟು ಸೂರ್ಯಾಸ್ತಮನವಾಗುವಂತೆ ಪ್ರಪಂಚಕ್ಕೆ ನಾನು ತೋರಿಸಿದ್ದೇನೆ ಹೊರತು ವಾಸ್ತವಿಕವಾಗಿ ಸೂರ್ಯ ಇನ್ನೂ ಅಸ್ತಮಿಸಲಿಲ್ಲ. ಲೋಕದಲ್ಲಿ ಸೂರ್ಯಾಸ್ತಮನವಾದಂತೆ ಭಾಸವಾಗ್ತಾ ಇದೆ. ನಾನು ಚಕ್ರವನ್ನು ಇಟ್ಟಿದ್ದೇನೆ ಅಂತ ಚಕ್ರ ತೆಗೆದಿದ ತಕ್ಷಣ ಅದಿನ್ನೂ ಸೂರ್ಯಾಸ್ತಮನವಾಗಿಲ್ಲ ಅನ್ನೋದು ಕೌರವರಿಗೆ ಗೊತ್ತಾಗತ್ತೆ. ಅವರೊಬ್ಬರ ಮುಖ ಒಬ್ಬರು ನೋಡ್ಕೊಳ್ತಾರೆ, ಇದೇನಿದು? ಮೊದಲು ಏನು ಅಂದ್ಕೊಂಡ್ರು? ಅರ್ಜುನ ತಾನೇ ಅಗ್ನಿ ಪ್ರವೇಶ ಮಾಡಿ ಸತ್ತೋಗ್ತಾನೆ ಅಂತ ಅಂದ್ಕೊಂಡ್ರು, ಅದು ನಡೀಲಿಲ್ಲ. ತಲೆ ಕತ್ತರಿಸಿದ ತಕ್ಷಣ ಅವನ ತಲೆ ಸಿಡಿಯತ್ತೆ ಅಂತ ಅಂದ್ಕೊಂಡ್ರು. ಆ ತಲೆ ಹೋಗಿ ಅವನ ತಂದೆ ಮಡಿಲಲ್ಲಿ ಬಿದ್ದು ಅವನ ತಂದೆ ಇಬ್ಬರು ಸೇರಿ ಸುಟ್ಟು ಹೋಗ್ತಾರೆ ಅಂತ ಇವರೇನು ಯಾರು ಆ ರೀತಿ ಎಣಿಕೆ ಮಾಡಿರಲಿಲ್ಲ. ಆದರೆ ಕೃಷ್ಣ ಪರಮಾತ್ಮನ ಸಂಕಲ್ಪದಂತೆ ಎಲ್ಲ ಕೌರವರ ನಾಶ ಏರ್ಪಟ್ಟಿತು. ಈ ರೀತಿ ಅರ್ಜುನ ಸೈಂಧವನನ್ನು ಸಂಹಾರ ಮಾಡ್ತಾನೆ. ಇದಕ್ಕೂ ಈ ಮೇಧಾವಿ ಎಂಬ ಶಬ್ದಕ್ಕೂ ಈ ಸಂಬಂಧವೇನು ಅಂತ ಕೇಳಿದ್ರೆ, ಶಕುನಿಯ ಮನಸ್ಸಿನಲ್ಲಿ ಏನು ನಡೆಯುತ್ತೆ ಅಂತ ಕೃಷ್ಣನಿಗೆ ಗೊತ್ತಾಗತ್ತೆ, ದುರ್ಯೋಧನನ ಮನಸ್ಸಿನಲ್ಲಿ ಏನು ನಡೆಯುತ್ತೆ ಅಂತ ಕೃಷ್ಣನಿಗೆ ಗೊತ್ತಾಗತ್ತೆ, ಸೈಂಧವನ ತಲೆಯಲ್ಲಿ ಏನು ನಡೆಯುತ್ತೆ ಅಂತ ಕೃಷ್ಣನಿಗೆ ಗೊತ್ತಾಗತ್ತೆ. ಪ್ರಪಂಚದಲ್ಲಿ ಎಷ್ಟು ಜೀವಕೋಟಿಗಳಿದ್ದಾರೋ ಅವರವರ ಅಂತಃಪಟಲದಲ್ಲಿ ಯಾವ ಆಲೋಚನೆಗಳು ಓಡತ್ತೆ ಎಂಬ ವಿಷಯ ಭಗವಂತನೊಬ್ಬನಿಗೆ ಗೊತ್ತಾಗತ್ತೆ. ಆದ್ದರಿಂದ ಅವನು ಸರ್ವಜ್ಞ. ಅವನಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಅವನು ಎಲ್ಲರೊಳಗೂ ಅಂತರ್ಯಾಮಿಯಾಗಿರೋದ್ರಿಂದ ಎಲ್ಲವನ್ನೂ ತಿಳಿದವನಾದ ಕಾರಣ ವಿಷ್ಣು ಸಹಸ್ರನಾಮ ಅವನನ್ನು ಮೇಧಾವಿ ಎಂದು ಕೊಂಡಾಡುತ್ತೆ. ಶ್ರೀಮತೆ ರಾಮಾನುಜಾಯ ನಮಃ.